ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಕಳೆದ ಬಾರಿ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದಿರ ನಮಗಿನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಾವು ಎರಡೂ ಕೂಡ ಪಡ್ಕೊಂಡಿದ್ದೀವಿ, ಇನ್ನೂ ಕೂಡ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅದರಲ್ಲಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ. ಸೊ ನಿಮ್ಮೆಲ್ಲ ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ ಅನ್ನೋದ್ರ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಪಿಂಚಣಿ ಹಣದ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ, ಸೊ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ಮಾರ್ಚ್ ತಿಂಗಳ ಪಿಂಚಣಿ ಹಣ ಆಯಾ ತಿಂಗಳ ಅಂದರೆ ಇದೇ ತಿಂಗಳು 5ನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತೇಳಿ ಒಂದು ಭರವಸೆಯ ಮಾತನ್ನು ಹೇಳಿದರು ಸರ್ಕಾರದವರು. ಆ ಒಂದು ಮಾತಿನ ಪ್ರಕಾರನೇ ಕೂಡ 5ನೇ ತಾರೀಕುವರೆಗೂ ಕೂಡ ಸಾಕಷ್ಟು ಜನ ವೇಟ್ ಮಾಡಿದ್ರು. ಬಟ್ ಅವ್ರಿಗೆ ಯಾವುದೇ ರೀತಿಯ ಒಂದು ಹಣ ಬರಲಿಲ್ಲ. ಸೊ ಅದಾದ ಬಳಿಕ ಅವರು 10ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಿದ್ರು. ಸೊ ಯಾವಾಗಲೂ ಅಷ್ಟೇ ಯೂಶ್ವಲಾಗಿ 5ನೇ ತಾರೀಕು ಒಳಗಡೆ ಬರಲಿಲ್ಲ ಅಂದರೆ 10ನೇ ತಾರೀಕು ಒಳಗಡೆ ಬರುತ್ತೆ ಅನ್ನೋದು ಒಂದು ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ 10ನೇ ತಾರೀಕುವರೆಗೂ ಕೂಡ ಸಾಕಷ್ಟು ಜನ ವೇಟ್ ಮಾಡಿದ್ರು, ಆವಾಗಲೂ ಕೂಡ ಹಣ ಬರಲಿಲ್ಲ. ಆ್ಯಂಡ್ 15ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಿದ್ರು, ಆಗಲೂ ಕೂಡ ಹಣ ಬರಲಿಲ್ಲ. ಆ್ಯಂಡ್ ಈಗ ಬಂದುಬಿಟ್ಟು 20ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ಡೇಟ್ 18ನೇ ತಾರೀಕು. ಸೊ ಇನ್ನೆರಡು ದಿನದ ಒಳಗಡೆ ನಿಮಗೆ ಏನು ಪಿಂಚಣಿ ಹಣ ಬರಬೇಕು ಅದೆಲ್ಲದೂ ಕೂಡ ಈ 2 ದಿನಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಯಾರೂ ಕೂಡ ಭಯಪಡೋ ಅಗತ್ಯ ಇಲ್ಲ. ಸೊ ಕಳೆದ ಒಂದು ಪಿಂಚಣಿ ಹಣದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದಾಗ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳು ಹಾಕಿದ್ದೀರಾ. ಬಟ್ ಬರೀ ಕ್ವಶನ್ ಏನಪ್ಪ ಅಂದರೆ ನಮಗೆ ಇನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಾವು ಆ ಡಿಸ್ಟಿಕ್ಕು, ಹಾಸನ ಡಿಸ್ಟಿಕ್ಕು, ಬೆಳಗಾವಿ ಡಿಸ್ಟಿಕ್ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ. ಸೊ ಯಾರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಇನ್ನೆರಡು ದಿನವರೆಗೂ ವೇಟ್ ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಜಮೆ ಆಗತ್ತೆ. ಸೊ ಇನ್ನೆರಡು ದಿನವರೆಗೂ ಕೂಡ ನಿಮಗೆ ಹಣನೇ ಬಂದಿಲ್ಲ ಅಂದರೆ ಯಥಾಸ್ಥಿತಿ ಈ ಮಂತ್ ಎಂಡ್ ಆಗೋದ್ರವರೆಗೂ ಕೂಡ ನಾವು ವೇಟ್ ಮಾಡಲೇಬೇಕಾಗತ್ತೆ. ನಮಗೆ ವೇಟ್ ಮಾಡೋದು ಬಿಟ್ಟು ಬೇರೆ ಏನೇನೂ ಆಪ್ಷನ್ ಇಲ್ಲ. ಸೊ ಸರ್ಕಾರದವರು ಈಗ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಘೋಷಣೆ ಅಂತೂ ಆಗ್ತಾ ಇದೆ. ಸೊ ಅದು ಬಂದುಬಿಟ್ಟು ಫೈನಲ್ ರಿಸಲ್ಟ್ ನಿಮಗೆ ಏಪ್ರಿಲ್ ತಿಂಗಳಲ್ಲೇ ಸಿಗೋವಂಥದ್ದು, ಅಂದರೆ ಮುಂದಿನ ತಿಂಗಳಲ್ಲೇ ಸಿಗೋವಂಥದ್ದು. ಸೊ ಆ ಒಂದು ವಿಚಾರವಾಗಿ ಈ ಎಲ್ಲ ಪಿಂಚಣಿ ಹಣನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಇದೆಯಾ ಅನ್ನೋದು ಸರ್ಕಾರಕ್ಕೆ ಗೊತ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಒಂದು ಕ್ಲಾರಿಟಿ ಆಗಿ ಇಲ್ಲ. ಸೊ ಇಲ್ಲಿ ಹಣ ಅಂತೂ ಬಂದಿಲ್ಲ ಅನ್ನೋದು ಒಂದೇ ನಮಗೆ ಗೊತ್ತಿರೋವಂಥದ್ದು. ಅದು ಈ ತಿಂಗಳು ಅಂದರೆ ಇನ್ನೆರಡು ದಿನವರೆಗೂ ಕೂಡ ವೇಟ್ ಮಾಡಿ. ನಿಮಗೆ ಹಣನೇ ಬಂದಿಲ್ಲ ಅಂತಂದರೆ ಯಾರೂ ಕೂಡ ಭಯಪಡೋ ಅಗತ್ಯ ಇಲ್ಲ. ಯಥಾಸ್ಥಿತಿ ಈ ಮಂತ್ ಎಂಡ್ ಆಗೋದ್ರವರೆಗೂ ಕೂಡ ನಾವೆಲ್ಲ ವೇಟ್ ಮಾಡಬೇಕಾಗತ್ತೆ. ಸೊ ವೇಟ್ ಮಾಡಿದ್ರೆ ನಮಗೆ ಗೊತ್ತಾಗುವಂಥದ್ದು ಹಣ ಬರುತ್ತಾ ಇಲ್ವಾ ಅಂತೇಳಿ. ಸೊ ಈ ತಿಂಗಳಂತೂ ಕಡ್ಡಾಯವಾಗಿ ಹಾಕೇ ಹಾಕ್ತಾರೆ. ಯಾಕೆಂದರೆ 2 ತಿಂಗಳ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿರೋದ್ರಿಂದ ಕಡ್ಡಾಯವಾಗಿ ಈ ತಿಂಗಳು ಹಾಕಲೇಬೇಕು. ಈಗಾಗಲೇ ಸಾಕಷ್ಟು ಜನ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ಪಡ್ಕೊಂಡಿದ್ದಾರೆ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ಜನರಿಗೆ ಹಣ ಬಂದಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರೋವಂಥ ವಿಚಾರ. ಹಾಗಾದರೆ ಏನಕ್ಕಪ್ಪ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಮಗೆ ಹಣ ಬರಬೇಕು ಅಂದರೆ ನಾವೇನು ಮಾಡಬೇಕು ಅಂತೇಳಿ ನೀವು ಕೇಳೋದಾದರೆ, ಸೊ ನಿಮ್ಮ ಒಂದು ಪಿಂಚಣಿಯ ಒಂದು ಸ್ಟೇಟಸ್ನ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳೋದು, ಇದು ಮೊದಲನೇ ರೂಲ್. ಸೊ ನೀವು ಹೋಗ್ಬಿಟ್ಟು ನಿಮ್ಮದೇ ಮೊಬೈಲಲ್ಲೇ ನೀವು ಪಿಂಚಣಿ ಇಲಾಖೆ ಅಂತ ಇರುತ್ತಲ್ಲ, ಅದರದ್ದು ವೆಬ್ಸೈಟ್ ಇರುತ್ತಲ್ಲ, ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ ಅಂತೇಳಿ ನೀವು ಮೊದಲನೇದಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಕ್ಟಿವ್ ಆಗಿತ್ತು ಅಂದರೆ ಏನು ತೊಂದರೆ ಇಲ್ಲ. ನಿಮ್ಮ ಒಂದು ಅಮೌಂಟ್ ಅಂದರೆ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆ, ನಿಮಗೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ. ಒಂದು ವೇಳೆ ಇನ್ಆ್ಯಕ್ಟಿವ್ ಆಗಿತ್ತು ಅಂದರೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಭೇಟಿ ಕೊಟ್ಟು ಈ ಥರ ಇನ್ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದರೆ ಇದಕ್ಕೇನು ಸಮಸ್ಯೆ ಆಗಿದೆ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಇದು ಮೊದಲನೇ ರೂಲ್ಸ್ ಆಗಿರುತ್ತೆ. ಆ್ಯಂಡ್ ಎರಡನೇ ರೂಲ್ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಎರಡನೇ ರೂಲ್ ಆಗಿರುತ್ತೆ. ಆ್ಯಂಡ್ ಮೂರನೇ ರೂಲ್ ಬಂದುಬಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ, 60 ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಇರ್ತೀರಾ, ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಥವಾ 60 ವರ್ಷದ ಮೇಲ್ಪಟ್ಟ ಬೇರೆ ರೀತಿಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಾರಲ್ಲ, ಎಲ್ಲರೂ ಕೂಡ ಅಷ್ಟೇ. ಸೊ ಎಲ್ಲರೂ ಕೂಡ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರಾ ಇಲ್ವಾ ಅನ್ನೋದು ಮೊದಲನೇದಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವು ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ
ಹಣ ಬರುತ್ತಾ ಅಲ್ವ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ವಿಚಾರ ಏನಪ್ಪ ಅಂತಂದರೆ ಸಾಕಷ್ಟು ಜನನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿದೆ. ಸೊ ಅವರು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವ್ರು ಅಂಗವಿಕಲ ಅಲ್ಲದೇ ಇದ್ದರೂ ಕೂಡ ಈ ಥರ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಏನೋ ಅವರು ಅಂಗವಿಕಲ ಪಿಂಚಣಿ ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಥವಾ ವಯಸ್ಸಾಗದೇ ಇದ್ದರೂ ಕೂಡ 60 ವರ್ಷ ಆಗದೇ ಇದ್ದರೂ ಕೂಡ ನಮ್ಗೆ 60 ವರ್ಷ ಆಗಿದೆ ಅಂತ ಹೇಳಿಬಿಟ್ಟು ಹಣವನ್ನು ಪಡ್ಕೊಳ್ತಾ ಇರೋವಂಥದ್ದು ಆಗಿರ್ತಾರಲ್ಲ. ಸೊ ಇದೊಂದು ವಿಚಾರಕ್ಕೆ ಸಾಕಷ್ಟು ಜನನ ಪಿಂಚಣಿಯಿಂದ ತೆಗಿತಾ ಇದ್ದಾರೆ. ಸೊ ಅದರಲ್ಲಿ ಕೂಡ ನೀವೊಬ್ಬರು ಆಗಿರ್ಬೋದು, ಹೇಳೋದಕ್ಕೆ ಬರಲ್ಲ. ಇಲ್ಲ ನಮಗೆಲ್ಲ ಕರೆಕ್ಟಾಗಿದೆ, ನಮಗೆ ಏನು ಸಮಸ್ಯೆ ಇಲ್ಲ, ನಾವೇನು ಮೋಸ ಮಾಡಿಲ್ಲ ಅಂದರೆ ಭಯ ಪಡೋ ಅಗತ್ಯ ಇಲ್ಲ, ನಿಮಗೆ ಕರೆಕ್ಟಾಗಿ ಹಣ ಬರುತ್ತೆ. ಆದರೆ ಈ ಮಂತ್ವರೆಗೂ ಕೂಡ ವೆಯ್ಟ್ ಮಾಡಿ. ಸೊ ಪರಿಷ್ಕರಣೆ ಮಾಡ್ತಿರೋದ್ರಿಂದ ಕೂಡ ಸಾಕಷ್ಟು ಪಿಂಚಣಿದಾರನ ಪಿಂಚಣಿಯಿಂದ ತೆಗಿತಾ ಇದ್ದಾರೆ. ಸೊ ಇದು ಕೂಡ ಒಂದು ಮೇಜರ್ ವಿಚಾರ ಆಗಿದೆ. ಆ್ಯಂಡ್ ಇದಿಷ್ಟು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಸೊ ಇದ್ರ ಬಗ್ಗೆ ಯಾರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅಂಥವ್ರಿಗೆ ಅಂತಲೇ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.